ಉಪಯುಕ್ತ. ಇದು ಕಲಿಕೆಯ ಸಾಗರ, ಕಲಿಯುವ ಮನಸ್ಸಿಗೆ ಆಧಾರ, ಕಲಿಯುತ್ತ ನಲಿಯುವ ತಾಯಿ ನುಡಿಯ ಎಂಬಂತೆ ಎಲ್ಲ ಕುಲಕೋಟಿ ಕನ್ನಡಿಗರ ಪಾದಾರವಿಂದಕ್ಕೆ ಶರಣಾಗಿ ಕನ್ನಡ ಭಾಷೆಯನ್ನು ಕಲಿಯುವ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಉಪಯೋಗವಾಗಲೆಂದು ಸಿದ್ಧಪಡಿಸಿರುವ ಒಂದು ಮಾಧ್ಯಮವೇ ಈ ಉಪಯುಕ್ತ. ಗದ್ಯ ಶಬರಿ. ಪೂತಿನ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ಪುರೋಹಿತ ತಿರುನಾರಾಯಣಯ್ಯಂಗಾರ್ಯ ನರಸಿಂಹಾಚಾರ್ ಕ್ರಿಸ್ತಶಕ 1905 ಮಂಡ್ಯ ಜಿಲ್ಲೆಯ ಮೇಲುಕೋಟೆಯಲ್ಲಿ ಜನಿಸಿದರು. ಕನ್ನಡ ವಿಶ್ವಕೋಶದ ಭಾಷಾಂತರಕಾರರಾಗಿ ಮೈಸೂರು ವಿಶ್ವವಿದ್ಯಾನಿಲಯದ ಇಂಗ್ಲಿಷ್ ಕನ್ನಡ ನಿಘಂಟು ಸಂಪಾದಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಕನ್ನಡ ನವೋದಯದ ಪ್ರಮುಖ ಕವಿಗಳಲ್ಲಿ ಒಬ್ಬರಾದ ಪೂತಿನ ಅವರು ಗೀತನಾಟಕ, ಕವಿತೆ, ಸಣ್ಣಕತೆ, ಪ್ರಬಂಧ, ವಿಚಾರ ಸಾಹಿತ್ಯ ಮೊದಲಾದ ಪ್ರಕಾರಗಳಲ್ಲಿ ಸಾಹಿತ್ಯ ರಚಿಸಿದ್ದಾರೆ. ಗೀತನಾಟಕ ಇವರ ಪ್ರಾತಿನಿಧಿಕ ಪ್ರಕಾರ. ಅಹಲ್ಯೆ, ಗೋಕುಲ ನಿರ್ಗಮನ, ಶಬರಿ, ವಿಕಟಕವಿ ವಿಜಯ, ಹಂಸ ದಮಯಂತಿ ಮತ್ತು ಇತರ ರೂಪಕಗಳು, ಹಣತೆ, ರಸ ಸರಸ್ವತಿ, ಗಣೇಶ ದರ್ಶನ, ಶಾರದಾ ಯಾಮಿನಿ, ಶ್ರೀ ಹರಿಚರಿತೆ, ರಥಸಪ್ತಮಿ ಇವರ ಪ್ರಮುಖ ಕೃತಿಗಳು. ಹಂಸ ದಮಯಂತಿ ಮತ್ತು ಇತರ ರೂಪಕಗಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಶ್ರೀ ಹರಿಚರಿತೆ ಕಾವ್ಯಕ್ಕೆ ಪಂಪ ಪ್ರಶಸ್ತಿ ಲಭಿಸಿದೆ. ಮೈಸೂರು ವಿಶ್ವವಿದ್ಯಾನಿಲಯ ಗೌರವ ಡಿಲಿಟ್ ಪದವಿ ನೀಡಿ ಗೌರವಿಸಿದೆ. ಚಿಕ್ಕಮಗಳೂರಿನಲ್ಲಿ 1981ರಲ್ಲಿ ಸಮಾವೇಶಗೊಂಡ 53ನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಕಾವ್ಯಗಳಲ್ಲಿ ನಾಟಕ ಮನೋಹರವಾದುದು. ಅಭಿನಯ, ದೃಶ್ಯ, ಸಂಭಾಷಣೆ, ಸಂಗೀತಗಳಿಂದ ಪ್ರೇಕ್ಷಕ ಸಹೃದಯರಿಗೆ ಆನಂದವನ್ನು ನೀಡುತ್ತದೆ. ಆಧುನಿಕ ನಾಟಕದ ವಿವಿಧ ಪ್ರಕಾರಗಳಲ್ಲಿ ಗೀತನಾಟಕವೂ ಒಂದು. ಗದ್ಯ ಪದ್ಯಗಳಿಂದ ಕೂಡಿದ ಇದರಲ್ಲಿ ಗೀತೆಗಳಿಗೆ ಹೆಚ್ಚು ಪ್ರಾಧಾನ್ಯ. ಕಥೆಯ ಘಟನೆಗಳಿಗೆ ಪೂರಕವಾಗುವ ಮೇಳದವರ ಭಾಗವಹಿಸುವಿಕೆ ನಾಟಕದ ಸೊಗಸನ್ನು ಹೆಚ್ಚಿಸುತ್ತದೆ. ರಾಮಾಯಣ, ಮಹಾಭಾರತ ಪ್ರಸಿದ್ಧ ಮಹಾಕಾವ್ಯಗಳು. ಅವುಗಳಿಂದ ಪ್ರೇರಿತವಾಗಿ ಹಲವು ಕೃತಿಗಳು ರಚಿತವಾಗಿವೆ. ಅವುಗಳಲ್ಲಿ ಗೀತನಾಟಕಗಳೂ ಜನಪ್ರಿಯವಾಗಿವೆ. ಸಾಹಿತ್ಯ, ಸಂಗೀತ, ನೃತ್ಯ ಕಲೆಗಳ ಸಂಗಮವಾದ ಗೀತನಾಟಕ ಸಂಭಾಷಣಾಯುಕ್ತವಾದುದು. ಪ್ರತಿಯೊಂದು ಪಾತ್ರದ ಹಿರಿಮೆಯೊಂದಿಗೆ ಸಂವೇದನಾಶೀಲವಾಗಿ ಕಥೆಯನ್ನು ನಿರೂಪಿಸುವ ಗುಣ ಈ ಗೀತನಾಟಕದ್ದಾಗಿದೆ. ಅಂತಹ ಗೀತನಾಟಕದಲ್ಲಿ ನಮ್ಮ ಪೂತಿ ನರಸಿಂಹಾಚಾರ್ ರಚಿಸಿರುವ ಶಬರಿಯೂ ಒಂದಾಗಿದೆ. ಶಬರಿ ಗೀತನಾಟಕ ರಾಮಾಯಣ ಮಹಾಕಾವ್ಯವನ್ನು ಆಧರಿಸಿದೆ. ತನ್ನ ಆರಾಧ್ಯ ಪುರುಷನ ದರ್ಶನದಿಂದ ಕೃತಾರ್ಥಳಾಗುವೆನೆಂಬ ಭಾವದಿಂದ ಶಬರಿ ಶ್ರೀರಾಮನಿಗಾಗಿ ಹಂಬಲಿಸಿ ಕಾತರಿಸುತ್ತಾಳೆ. ಶ್ರೀರಾಮ ದರ್ಶನ ಆಕೆಗೆ ಧನ್ಯತೆಯನ್ನು ತಂದುಕೊಡುತ್ತದೆ. ರಾಮ ಲಕ್ಷ್ಮಣರನ್ನು ಆದರ ಆತಿಥ್ಯದಿಂದ ಸತ್ಕರಿಸಿ ಗೌರವಿಸಿದ ಶಬರಿ ತನ್ನ ಬಾಳಿನ ಹಂಬಲ ತೀರಿದ ನಂತರ ಬಾಳು ಅರ್ಥಹೀನವೆಂದು ಭಾವಿಸಿ ಮುಕ್ತಿಗಾಗಿ ಪ್ರಯತ್ನಿಸುವ ಸಂವೇದನೆಗೆ ಒಳಗಾಗುತ್ತಾಳೆ. ಶಬರಿಯ ಮುಗ್ಧತೆ, ಶ್ರೀರಾಮನ ಸರಳ ಸಜ್ಜನಿಕೆ, ಹಿತಮಿತ ಮೃದು ವಚನ, ಲಕ್ಷ್ಮಣನ ವಿನಯದ ಸಹಚರತೆ ಮನೋಜ್ಞವಾಗಿ ಈ ಗದ್ಯದಲ್ಲಿ ಮೂಡಿಬಂದಿದೆ. ಪೂತಿ ನರಸಿಂಹಾಚಾರ್ ವಿರಚಿತ ಶಬರಿ ಗೀತನಾಟಕವನ್ನು ಶ್ರೀರಂಗ ಮತ್ತು ನಾ ಕಸ್ತೂರಿ ಸಂಪಾದಿಸಿರುವ ಏಕಾಂಕ ನಾಟಕಗಳು ಕೃತಿಯಿಂದ ಆಯ್ದು ಸಂಪಾದಿಸಿ ನಿಗದಿಪಡಿಸಲಾಗಿದೆ. ರಾಮಾಯಣ ಮಹಾಕಾವ್ಯವು ಭಾರತೀಯರ ಪವಿತ್ರ ಗ್ರಂಥಗಳಲ್ಲಿ ಒಂದು. ಶ್ರೀರಾಮನ ಗುಣ ಸ್ವಭಾವಗಳ ಸೆಳೆತಕ್ಕೆ ಸಿಕ್ಕಿ ಅವನನ್ನು ಕಾಣುವುದೇ ಜೀವನದ ಏಕೈಕ ಗುರಿ ಎಂದು ಭಾವಿಸಿದ್ದ ಅಸಂಖ್ಯಾತ ಭಕ್ತರಲ್ಲಿ ಶಬರಿಯೂ ಒಬ್ಬಳು. ಈಕೆ ಮತಂಗ ಋಷಿಯ ಆಶ್ರಮದಲ್ಲಿದ್ದವಳು. ಮತಂಗರು ದಿವ್ಯ ಲೋಕವನ್ನು ಸೇರಿದ ಬಳಿಕ ರಾಮ ಧ್ಯಾನದಲ್ಲಿ ತೊಡಗಿ ರಾಮನ ದರ್ಶನಕ್ಕಾಗಿ ಕಾದಿದ್ದಳು. ಸೀತಾಪಹರಣದ ಅನಂತರ
ಶೋಕತಪ್ತರಾದ ರಾಮ ಲಕ್ಷ್ಮಣರು ಸೀತೆಯನ್ನು ಹುಡುಕುತ್ತಿರುವಾಗ ತಪಸ್ವಿಯಾದ ಧನು ಎಂಬುವವರ ಸೂಚನೆಯಂತೆ ಮಾತಂಗಾಶ್ರಮವನ್ನು ಪ್ರವೇಶಿಸುತ್ತಾರೆ. ಅಲ್ಲಿ ಶ್ರೀರಾಮನ ಬರುವಿಕೆಗಾಗಿ ಕಾದು ಕಾದು ಕಾತರಿಸಿ ಮುಪ್ಪಾಗಿ ಭಕ್ತಿಯೇ ರೂಪುಗೊಂಡಂತೆ ಇದ್ದ ಶಬರಿಯನ್ನು ದರ್ಶಿಸುತ್ತಾರೆ. ತನ್ನ ಆರಾಧ್ಯ ದೈವ ಶ್ರೀರಾಮನನ್ನು ಕಂಡು ಆನಂದಿಸಿ ಧನ್ಯತೆಯ ಭಾವನೆಯಿಂದ ಮುಕ್ತಿಯನ್ನು ಬಯಸಿದ ಶಬರಿಗೆ ಶ್ರೀರಾಮನು ಮುಕ್ತಿಯನ್ನು ಕರುಣಿಸಿದ ಸಂದರ್ಭವೇ ಈ ಗೀತನಾಟಕ. ಈ ಗದ್ಯದಲ್ಲಿ ಕಂಡುಬರುವಂತಹ ಶಬರಿಯು ಶಬರ ಎನ್ನುವಂತಹ ಬೇಡರ ರಾಜನ ಮಗಳು. ಇವಳ ಮದುವೆಯ ಹಿಂದಿನ ದಿನ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಕುರಿ, ಮೇಕೆ, ಜಿಂಕೆ, ಮೊಲ ಮೊದಲಾದ ಪ್ರಾಣಿಗಳನ್ನು ಬೇಟೆಯಾಡಿ ತಂದಿದ್ದರು. ಅಷ್ಟು ಪ್ರಾಣಿಗಳು ಏಕೆಂದು ಕೇಳಲಾಗಿ ಅದು ಶಬರಿಯ ಮದುವೆಗೆ ಔತಣಕ್ಕಾಗಿ ತರಿಸಿದ್ದಾರೆಂದು ತಿಳಿಯಿತು. ಶಬರಿಗೆ ಇದನ್ನು ಕೇಳಿ ತೀರಾ ನೋವಾಯಿತು. ಅವಳು ಪ್ರಾಣಿ ಹಿಂಸೆಯನ್ನು ವಿರೋಧಿಸುತ್ತಿದ್ದಳು. ಹೀಗಾಗಿ ಅವಳು ಮದುವೆಯನ್ನೇ ಮಾಡಿಕೊಳ್ಳದೆ ವೈರಾಗ್ಯ ಭಾವದಿಂದ ಅರಮನೆಯಿಂದ ಹೊರಟು ಬಿಟ್ಟಳು. ಹಾಗೆ ಸಂಚರಿಸುತ್ತಾ ಋಷ್ಯಮುಖ ಪರ್ವತಕ್ಕೆ ಬಂದಳು. ಅಲ್ಲಿ ಮಾತಂಗ ಮಹರ್ಷಿಗಳು ಇದ್ದರು. ಶಬರಿ ಆ ಮಹಾಮಹಿಮರ ಸೇವೆಯನ್ನು ಮಾಡುತ್ತಾ ಅಲ್ಲಿಯೇ ನೆಲೆಸಿದಳು. ಮಾತಂಗ ಮಹಾಮುನಿಗಳು ನಿರ್ವಾಣ ಹೊಂದುವಾಗ ಶಬರಿಗೆ, ನೀನು ಫಲಾಪೇಕ್ಷೆ ಇಲ್ಲದೆ ನನ್ನ ಸೇವೆಯನ್ನು ಮಾಡಿರುವೆ. ಶ್ರೀಮನ್ನಾರಾಯಣನು ರಾಮನಾಗಿ ಅವತರಿಸಿದಾಗ ನಿನಗೆ ದರ್ಶನ ನೀಡುತ್ತಾನೆ. ಅಲ್ಲಿಯವರೆಗೂ ನೀನು ಇಲ್ಲಿಯೇ ನೆಲೆಸಿರು ಎಂದು ಹೇಳಿದ್ದರು. ಇಷ್ಟರಲ್ಲಿ ಶಬರಿ ಮುದುಕಿಯಾಗಿದ್ದಳು. ಶಬರಿ ಮುನಿಗಳ ವಚನದಂತೆ ರಾಮನಿಗಾಗಿ ಕಾಯುತ್ತಿದ್ದಳು. ಮತಂಗಾಶ್ರಮದಲ್ಲಿ ಮತಂಗ ಋಷಿಯ ಆಶ್ರಮದಲ್ಲಿ ತನ್ನ ಪರ್ಣಶಾಲೆಯ ಅಂದರೆ ಎಲೆ ಮತ್ತು ಹುಲ್ಲಿನಿಂದ ಕಟ್ಟಿದ ಮನೆ, ಆ ಪರ್ಣಶಾಲೆಯ ಮುಂದಿನ ವನದಲ್ಲಿ ಶಬರಿ ಹಂಬಲುಗೊಂಡಿದ್ದಾಳೆ. ಶಬರಿ ತವಕಗೊಂಡಿದ್ದಾಳೆ. ಶ್ರಮಣಿಯಂತೆ ಸನ್ಯಾಸಿಯಂತೆ ಅವಳ ರೂಪ. ವೃದ್ಧೆ ವಯಸ್ಸಾದವಳಾಗಿ ಚೀರ ಕೃಷ್ಣ ಜಿನಾಂಬರೆಯಾಗಿದ್ದಾಳೆ. ಚೀರ ನಾರು ಬಟ್ಟೆಯನ್ನು ಹುಟ್ಟು ಜಿಂಕೆಯ ಚರ್ಮದ ಬಟ್ಟೆಯನ್ನು ಧರಿಸಿದವಳಾಗಿದ್ದಾಳೆ. ಕೃಷ್ಣ ಜಿನಾಂಬರೆ ಅಂದರೆ ಜಿಂಕೆಯ ಚರ್ಮದ ಬಟ್ಟೆ ಧರಿಸಿರುವವಳು. ನೋಡುವುದಕ್ಕೆ ಬುದ್ಧಿಹೀನಳಂತೆ ಕಾಣುತ್ತಾಳೆ. ನೋಡುವುದಕ್ಕೆ ಶಬರಿಯು ಬುದ್ಧಿಹೀನಳಂತೆ ಅಂದರೆ ಹುಚ್ಚಿಯಂತೆ ಕಾಣುತ್ತಿರುತ್ತಾಳೆ. ಆಗ ಶಬರಿ, ನಿಂತಲ್ಲಿಯೇ ನಾ ನಿಂತಿರುವೆ. ರಾಮ, ನೀನು ಎಂದು ಐತರುವೆ. ನೀನು ಇಹುದೆಲ್ಲೋ ನಾನರಿಯೆ. ನಿನ್ನೆಡೆಗೆ ಐದುವ ಬಳಿಯ ಅರಿಯೆ. ನೀ ಬಹೆ ಎನ್ನುವ ನೆಚ್ಚಿನೊಳು ನಾನಿಹೆ. ಬಯಕೆಯ ಹುಚ್ಚಿನೊಳು ನಿಂತಲ್ಲಿಯೇ. ರಾಮ, ನಾನು ಇಲ್ಲಿಯೇ ನಿಂತಲ್ಲಿಯೇ ನಾನು ಇಲ್ಲಿಯೇ ಇದ್ದೇನೆ. ರಾಮ, ನೀನು ಎಂದು ಬರುವೆ? ನೀನು ಇರುವುದಾದರೂ ಎಲ್ಲಿ? ನಾ ಅರಿಯೆ, ನಾನು ತಿಳಿದಿಲ್ಲ, ನನಗೆ ಗೊತ್ತಿಲ್ಲ. ನಿನ್ನೆಡೆಗೆ ಐದುವ ಬಳಿಯ ಅರಿಯೆ. ನಿನ್ನ ಎಡೆಗೆ ನಿನ್ನ ಬಳಿಗೆ ಐದುವ ಬರುವ ಬಳಿಯ ದಾರಿಯ ನಾನು ಅರಿಯೆ, ನಾನು ತಿಳಿದಿಲ್ಲ. ನೀನು ಬಹೆ, ನೀ ಬಹೆ, ನೀನು ಬರುವೆ ಎನ್ನುವ ನೆಚ್ಚಿನೊಳು ಎನ್ನುವ ನಂಬಿಕೆಯಲ್ಲಿ ನಾನು ಇಹೆ, ನಾನು ಇರುವೆನು. ಬಯಕೆಯ ಹುಚ್ಚಿನೊಳು ನಿಂತಲ್ಲಿಯೇ. ಆಸೆಯ ಹುಚ್ಚಿನಲ್ಲಿ ನೀನು ಬರುವೆ ಎಂಬ ನಂಬಿಕೆಯ ಆಸೆಯ ಹುಚ್ಚಿನಲ್ಲಿ ನಾನು ಇರುವೆನು. ನಿಂತಲ್ಲಿಯೇ ಈ ಮತಂಗಾಶ್ರಮದ ಕುಟಿರದಲ್ಲಿಯೇ ಇದ್ದೇನೆ. ನಿನಗಾಗಿ ಕಾಯುತ್ತಿದ್ದೇನೆ
ಎಂದು ಶಬರಿ ಈ ಭಾಗದಲ್ಲಿ ಹೇಳುತ್ತಾಳೆ. ಶಬರಿ ಬನದೊಳಕ್ಕೆ ಹೋಗುವಳು. ರಾಮ ಲಕ್ಷ್ಮಣರು ಪ್ರವೇಶಿಸುತ್ತಾರೆ. ಅತ್ತ ಶ್ರೀರಾಮನು, ದೊರೆವಳೆ ಸೀತೆ, ಭೂಮಿ ಜಾತೆ, ಆತ್ಮ ಕಾಮ ಕಲ್ಪಲತೆ, ದೊರೆವಳೆ ಚೆಲುವೆ, ಎರೆವೆ ಎರೆವೆ ಗಿರಿವನವೇ, ಪೇಳಿರಿ ನಾನೆರೆವೆ, ದೊರೆವಳೆ ದೊರೆಯಳೆ, ಅವಳ ನೆಲೆ ಯಾರು ಅರಿಯಿರೆ, ಪೇಳಿ ಎನ್ನರಸಿ ದೊರೆಯಳೆ, ಈ ಬೇಗೆ ಕೆಡದಲ, ನನ್ನೆದೆಯ ಬಿಡದಲ, ಈ ಜಗವ ಸುಡದಲ, ಹ ಹ ಹ. ಆಗ ಶ್ರೀರಾಮನು, ದೊರೆವಳೆ ಸೀತೆ, ಅಯ್ಯೋ ಸೀತೆಯು ನನಗೆ ಸಿಗುತ್ತಾಳೆಯೇ? ಭೂಮಿ ಜಾತೆ, ಭೂಮಿಯಲ್ಲಿ ಜನಿಸಿದವಳು ಅಂದರೆ ಸೀತೆ, ಭೂಮಿಯ ಮಗಳು. ಜನಕ ಮಹಾರಾಜನು ಸಂತಾನ ಫಲಕ್ಕಾಗಿ ಪುತ್ರಕಾಮೇಷ್ಟಿ ಮಾಡಿ ಮಿಥಿಲೆಯಲ್ಲಿ ಭೂಮಿಯನ್ನು ಉಳುಮೆ ಮಾಡುತ್ತಿದ್ದಾಗ ದೊರೆತ ಶಿಶುವೇ ಸೀತೆ. ಹೀಗಾಗಿ ಸೀತೆಗೆ ಭೂಮಿ ಜಾತೆ ಎಂಬ ಮತ್ತೊಂದು ಹೆಸರಿತ್ತು. ಆದ್ದರಿಂದ ಇಲ್ಲಿ ಶ್ರೀರಾಮ ಭೂಮಿ ಜಾತೆ, ಭೂಮಿಯಲ್ಲಿ ಜನಿಸಿರುವಂತಹ ಸೀತೆಯು ಆತ್ಮ ಕಾಮ ಕಲ್ಪಲತೆ, ನನ್ನ ಆತ್ಮದ ಬಯಕೆಯನ್ನು ನಿವಾರಿಸುವಂತಹ ಹೂವಾಗಿದ್ದಾಳೆ. ದೊರೆವಳೆ ಚೆಲುವೆ, ಸಿಗುತ್ತಾಳೆಯೇ ಆ ಚೆಲುವೆ? ಎರೆವೆ ಎರೆವೆ, ಬೇಡುವೆ ಬೇಡುವೆ, ಗಿರಿವನವೇ, ಕಾಡಿನ ವನಗಳೇ, ಮರಗಳೇ, ಬೆಟ್ಟ ಗುಡ್ಡಗಳೇ, ಪೇಳಿರಿ ಹೇಳಿರಿ, ನಾನೆರೆವೆ, ನಾನು ಬೇಡುವೆ, ದೊರೆವಳೆ, ಸಿಗುತ್ತಾಳೆಯೇ? ದೊರೆಯುವಳೆ, ದೊರೆಯಳೆ, ಸಿಗುವುದಿಲ್ಲವೇ? ದೊರೆಯುವುದಿಲ್ಲವೇ? ಅವಳ ನೆಲೆ ಯಾರು ಅರಿಯಿರೆ? ಅವಳು ಇರುವಂತಹ ಸ್ಥಳವನ್ನ ಯಾರೂ ತಿಳಿದಿಲ್ಲವೇ? ಪೇಳಿ ಹೇಳಿ ನನ್ನ ಅರಸಿ, ನನ್ನ ರಾಣಿ ದೊರೆಯಳೆ, ದೊರೆಯುವುದಿಲ್ಲವೇ? ನನಗೆ ಮರಳಿ ಸಿಗುವುದಿಲ್ಲವೇ? ಅಯ್ಯೋ ಈ ಬೇಗೆ ಕೆಡದಲ, ಅಯ್ಯೋ ಈ ಮನಸ್ಸಿನ ದುಃಖ ನಾಶವಾಗುತ್ತಿಲ್ಲವಲ್ಲ, ಕೆಡದಲ, ನಾಶವಾಗುತ್ತಿಲ್ಲವಲ್ಲ, ನನ್ನ ಎದೆಯ ಬಿಡದಲ, ನನ್ನ ಹೃದಯದಲ್ಲಿ ಈ ದುಃಖ ಬಿಡುತ್ತಿಲ್ಲವಲ್ಲ, ನನ್ನ ಹೃದಯದಿಂದ ಈ ನೋವು ಹೋಗುತ್ತಿಲ್ಲವಲ್ಲ, ಈ ಜಗವ ಸುಡದಲ, ಈ ಜಗತ್ತನ್ನ ನನ್ನ ದುಃಖ ಸುಡುತ್ತಿಲ್ಲವಲ್ಲ, ಅಯ್ಯೋ ಅಯ್ಯೋ ಎಂದು ಶ್ರೀರಾಮ ದುಃಖಿಸುತ್ತಾನೆ. ಸೀತೆಯನ್ನು ನೆನೆದು ದುಃಖಿಸುತ್ತಿರುವಂತಹ ಶ್ರೀರಾಮನನ್ನ ಲಕ್ಷ್ಮಣನು ಈ ರೀತಿಯಾಗಿ ಸಮಾಧಾನಪಡಿಸುತ್ತಾನೆ. ತಾಳಿಕೋ ಅಣ್ಣ ತಾಳಿಕೋ, ಸೂರ್ಯನೇ ತೇಜಗೆಡೆ, ತೇಜ ಕೆಡೆಯಾರು? ರಾಮನೇ ಧೈರ್ಯಗೆಡೆ, ಸ್ಥೈರ್ಯ ಕೆಡೆಯಾರು? ತಾಳಿಕೋ ಅಣ್ಣ ತಾಳಿಕೋ, ಸಮಾಧಾನ ಮಾಡಿಕೋ ಅಣ್ಣ, ಸಹನೆಯನ್ನ ತಂದುಕೋ ಅಣ್ಣ. ತಾಳಿಕೋ, ಸಹನೆಯನ್ನ ತಂದುಕೋ, ಸಮಾಧಾನಪಡಿಸಿಕೋ. ಸೂರ್ಯನೇ ತೇಜ ಕೆಡೆ, ಸೂರ್ಯನೇ ತನ್ನ ಕಾಂತಿಯನ್ನ ಕಳೆದುಕೊಂಡ್ರೆ ತೇಜಕ್ಕೆ ಎಡೆಯಾರು? ಆ ಕಾಂತಿಗೆ ಆಶ್ರಯ ಯಾರು? ರಾಮನೇ ಧೈರ್ಯ ಕೆಡೆ, ಶ್ರೀರಾಮನೇ ಧೈರ್ಯವನ್ನ ಕಳೆದುಕೊಂಡ್ರೆ ಸ್ಥೈರ್ಯಕ್ಕೆ ಎಡೆಯಾರು? ಮನಸ್ಸಿನ ಗಟ್ಟಿತನಕ್ಕೆ ಆಶ್ರಯ ಯಾರು? ಎಂದು ಲಕ್ಷ್ಮಣನು ತನ್ನ ಅಣ್ಣನಾದಂತಹ ರಾಮನಿಗೆ ಸಮಾಧಾನವನ್ನು ಪಡಿಸುತ್ತಾನೆ. ನೀನೇ ಇಲ್ಲಿಗೆ ಮುಖ್ಯ, ನೀನು ಸಮಾಧಾನದಿಂದ ಇಲ್ಲದಿದ್ದರೆ ನನಗ್ಯಾರು ಸಮಾಧಾನವನ್ನು ಪಡಿಸುತ್ತಾರೆ ಎನ್ನುವಂತಹ ಮಾತನ್ನ ತನ್ನ ವಾಕ್ಯದಲ್ಲಿ ಈ ರೀತಿಯಾಗಿ ತಿಳಿಯಪಡಿಸುತ್ತಾನೆ. ಆಗ ಶ್ರೀರಾಮನು,
ಸ್ಥೈರ್ಯವಾಂತು. ಅವಳ ನೆನಪಿನ ಸೆಳೆತಕ್ಕೆನ್ನಾತ್ಮ ಸಿಲ್ಕೆ, ಎನ್ನ ಬಗೆಗನಿವಾರ್ಯವೀ ಶೋಕದುಲ್ಕೆ. ಇಗೋ ನೋಡು ಲಕ್ಷ್ಮಣ, ತಾಪಸರ ಬೀಡು, ಇದ ನೋಡಿ ಮರುಕೊಳಿಸಿತೆನಗವಳ ಪಾಡು. ಶ್ರೀರಾಮನು ಸ್ಥೈರ್ಯವಾಂತು ತನ್ನ ಮನಸ್ಸಿಗೆ ಸಮಾಧಾನ ಮಾಡಿಕೊಂಡು, ಅವಳ ನೆನಪಿನ ಸೆಳೆತಕ್ಕೆನ್ನಾತ್ಮ ಸಿಲ್ಕೆ, ಅವಳ ಸೀತೆಯ ನೆನಪಿನ ಸೆಳೆತಕ್ಕೆ, ನೆನಪಿನ ಮೋಹಕ್ಕೆ ಎನ್ನಾತ್ಮ ಸಿಲ್ಕೆ, ನನ್ನ ಆತ್ಮವು ಸಿಲುಕಲು, ಸಿಲ್ಕೆ ಸಿಲುಕಲು ಸೆರೆಯಾಗಲು, ಎನ್ನ ಬಗೆಗೆ ನನ್ನ ಮನಸ್ಸಿಗೆ ಅನಿವಾರ್ಯವು, ತಪ್ಪಿಸಲಾಗದ್ದು ಈ ಶೋಕದುಲ್ಕೆ, ಈ ಶೋಕದ ದುಃಖದ ಉಲ್ಕೆ, ಉರಿಯುವ ಕೊಳ್ಳಿ ಅಥವಾ ಪಂಜು. ಇಗೋ ಇಲ್ಲಿ ನೋಡು ಲಕ್ಷ್ಮಣ, ಇಗೋ ನೋಡು ಲಕ್ಷ್ಮಣ, ಇಲ್ಲಿ ನೋಡು ಲಕ್ಷ್ಮಣ, ತಾಪಸರ ಬೀಡು, ತಪಸ್ವಿಗಳ ತಾಣವಿದು. ಇದ ನೋಡಿ, ಇದನ್ನು ನಾನು ನೋಡಿದ ತಕ್ಷಣವೇ ಮರುಕಳಿಸಿತು, ಮತ್ತೆ ಕಾಣಿಸಿಕೊಂಡಿತು, ಮತ್ತೆ ನೆನಪಿಗೆ ಬಂತು, ಎನಗೆ ಅವಳ ಪಾಡು, ನನಗೆ ಸೀತೆಯ ಪಾಡು ಕಷ್ಟ ನೆನಪಿಗೆ ಮತ್ತೆ ಕಾಣಿಸಿಕೊಂಡಿತು, ಈ ತಪಸ್ವಿಗಳ ಬೀಡನ್ನ ನಾನು ನೋಡಿ ಎಂದು ರಾಮನು ಹೇಳುತ್ತಾನೆ. ಅದಕ್ಕೆ ಲಕ್ಷ್ಮಣ, ಅಹುದು ದಿಟ ಚಿತ್ರಕೂಟವೇ ಮನಕ್ಕೆ ಬಹುದು, ಜತೆಯೊಳತ್ತಿಗೆ ಇದ್ದ ಬಗೆಯಂತಹುದು. ಹ, ಪಾಪಿನ ಆಕೆಯನ್ನು ಒಂಟಿಯೊಳೆ ಬಿಟ್ಟೆ, ಎನ್ನ ಅಹಂಕೃತಿಗೆಯೇ ಮನ್ನಣೆಯ ಕೊಟ್ಟೆ. ಅಹುದು ದಿಟ, ಹೌದು ನಿಜ ಅಣ್ಣ, ಚಿತ್ರಕೂಟವೇ ಮನಕ್ಕೆ ಬಹುದು, ಚಿತ್ರಕೂಟದ ಪರ್ವತವೇ, ಆ ಚಿತ್ರಕೂಟದ ವನವೇ ನನ್ನ ಮನಸ್ಸಿಗೆ ಬರುತ್ತಿದೆ, ಜತೆಯೊಳತ್ತಿಗೆ ಇದ್ದ ಬಗೆಯ ತಹುದು, ಜೊತೆಯಲ್ಲಿ ಅತ್ತಿಗೆ ಇದ್ದ ಭಾವನೆಯೇ ತಹುದು ತರುತ್ತಾ ಇದೆ. ಈ ಸನ್ಯಾಸಿಗಳ ಆಶ್ರಮವನ್ನ ನಾನು ನೋಡ್ತಾ ಇದ್ರೆ ಚಿತ್ರಕೂಟವೇ ನನ್ನ ಕಣ್ಣ ಮುಂದೆ ಬಂದಂತಿದೆ. ನಾನು ನೀನು ಅತ್ತಿಗೆ ಒಟ್ಟಾಗಿ ಇದ್ದಂತಹ ಭಾವನೆಯೇ ನನಗೆ ಮತ್ತೆ ಮರುಕಳಿಸುತ್ತಿದೆ. ಅಯ್ಯೋ ಪಾಪಿ, ನಾನು ಪಾಪಾತ್ಮ, ಪಾಪ ಮಾಡಿದಂಥವನು. ನಾ ಆಕೆಯನ್ನು ಒಂಟಿಯೊಳೆ ಬಿಟ್ಟೆ, ನಾನು ಸೀತೆಯನ್ನು, ಆಕೆಯನ್ನು ಸೀತೆಯನ್ನು ಒಂಟಿಯೊಳೆ ಒಂಟಿಯಾಗಿ ಬಿಟ್ಬಿಟ್ಟೆ. ಎನ್ನ ನನ್ನ ಅಹಂಕೃತಿಗೆ, ಅಹಂಕಾರಕ್ಕೆ ಮನ್ನಣೆಯ ಗೌರವವನ್ನ ಕೊಟ್ಟೆನು. ನನ್ನ ಮಾತಿಗೆ ನಾನು ಹೆಚ್ಚಿನದಾಗಿ ಬೆಲೆಯನ್ನ ಕೊಟ್ಟೆ. ನಾನು ಸೀತೆಯನ್ನ ಅಂದು ಒಂಟಿಯಾಗಿ ಬಿಡಬಾರದಿತ್ತು. ಆದ್ದರಿಂದಲೇ ರಾವಣನು ಸನ್ಯಾಸಿಯ ವೇಷದಲ್ಲಿ ಬಂದು ಸೀತೆಯನ್ನ ಹೊತ್ತುಕೊಂಡು ಹೋದನು ಎಂದು ಲಕ್ಷ್ಮಣ ದುಃಖಿಸುತ್ತಾನೆ. ಲಕ್ಷ್ಮಣನು ತಿಳಿಸುವಂತಹ ಚಿತ್ರಕೂಟವು ಒಂದು ಪರ್ವತ, ಉತ್ತರ ಭಾರತದ ಪಯೋಷ್ಣಿ ನದಿಯ ಪಕ್ಕದಲ್ಲಿದೆ. ಶ್ರೀರಾಮನು ಸೀತಾ ಲಕ್ಷ್ಮಣರೊಂದಿಗೆ ಅರಣ್ಯವಾಸಕ್ಕೆ ಹೊರಟಾಗ ಮೊತ್ತ ಮೊದಲು ಇಲ್ಲಿ ಆಶ್ರಮವನ್ನು ಕಟ್ಟಿಕೊಂಡರು. ಭರತ ಶ್ರೀರಾಮನನ್ನು ಭೇಟಿಯಾಗಿ ಆತನ ಪಾದುಕೆಗಳನ್ನು ಈ ಚಿತ್ರಕೂಟದಲ್ಲಿಯೇ ಪಡೆಯುತ್ತಾನೆ. ಲಕ್ಷ್ಮಣನ ದುಃಖವನ್ನ ಕಂಡಂತಹ ಶ್ರೀರಾಮನು ಈ ರೀತಿಯಾಗಿ ತಮ್ಮನನ್ನು ಸಂತೈಸುತ್ತಾನೆ. ಮರುಗದಿರು ತಮ್ಮಯ್ಯ, ಆದುದಾಯಿತ್ತು, ನಿಮ್ಮನಿಂತ ದೈವ ಮರುಳು ಮಾಡಿತ್ತು, ದನು ಪೇಳ್ದ ದಾರಿಯೊಳೆ ನಾವು ಬಂದಿಹೆವೆ, ಶ್ರಮಣಿಯಾಶ್ರಮವಿದುವೆ, ಅಗೋ ಲಕ್ಷ್ಮಣ, ಅತ್ತ ಆವುದೀ ಮರುಳು,
ನಮ್ಮೆಡೆಗೆ ಬರುತ್ತಿಹುದು ಏನಿದರ ಹುರುಳು. ಶ್ರೀರಾಮನು, ಮರುಗದಿರು ತಮ್ಮಯ್ಯ, ದುಃಖ ಪಡದಿರು ನನ್ನ ತಮ್ಮನೇ, ಆದುದು ಆಯಿತು, ಆಗಿದ್ದು ಆಗೋಯ್ತು. ನಿಮ್ಮನ್ನು ಇಂಥ ಈ ರೀತಿಯ ದೈವ ಮರುಳು ಮಾಡಿತ್ತು. ಆ ದೈವರು, ಆ ಸಂದರ್ಭ ಮರುಳು ಮಾಡಿದೆ, ನಮ್ಮನ್ನ ಭ್ರಾಂತಿಗೊಳಿಸಿದೆ. ದನು ಪೇಳ್ದ ದಾರಿಯೊಳೆ ಬಂದಿಹೆವೆ, ದನು ಪೇಳ್ದ ಆ ದನು ಹೇಳಿದಂತಹ ದಾರಿಯಲ್ಲಿಯೇ ನಾವು ಬಂದಿರುವೆವೆ, ನಾವು ಬಂದಿದ್ದೇವೆಯೇ? ಇಲ್ಲಿ ಶ್ರೀರಾಮನು ಹೇಳುವಂತಹ ದನು ದಂಡಕಾರಣ್ಯದಲ್ಲಿ ವಾಸಿಸುತ್ತಿದ್ದ ಕಬಂಧ ಎಂಬ ಹೆಸರಿನ ರಾಕ್ಷಸ. ಹಿಂದಿನ ಜನ್ಮದಲ್ಲಿ ವಿಶ್ವಾವಸು ಎಂಬ ಗಂಧರ್ವನಾಗಿದ್ದ. ಈತ ಸ್ಥೂಲ ಶಿರನೆಂಬ ಮುನಿಯನ್ನು ಅಪಮಾನಿಸಿದ್ದರಿಂದ ರಾಕ್ಷಸನಾಗಿ ಜನಿಸಿದ. ಒಮ್ಮೆ ಇಂದ್ರನ ವಜ್ರಾಯುಧದ ಪ್ರಹಾರದಿಂದ ಇವನ ಮುಖ ಕುಸಿದು ಹೊಟ್ಟೆಯೊಳಗೆ ಸೇರಿಕೊಂಡಿತು. ಹಾಗಾಗಿ ಈತನಿಗೆ ಉದರಮುಖ ಎಂದು ಹೆಸರು ಬಂತು. ಉದರಮುಖ ಎಂದರೆ ಹೊಟ್ಟೆಯಲ್ಲಿ ಮುಖವನ್ನು ಹೊಂದಿರುವಂತವನು ಎಂದು ಅರ್ಥ. ರಾಮ ಲಕ್ಷ್ಮಣರಿಂದ ಈತನಿಗೆ ಶಾಪ ವಿಮೋಚನೆಯಾಗುತ್ತದೆ. ಶಬರಿಯ ವೃತ್ತಾಂತವನ್ನ ರಾಮನಿಗೆ ತಿಳಿಸಿದಂತಹ ಈತ ಸುಗ್ರೀವನಲ್ಲಿ ಸಖ್ಯ ಮಾಡಿ ಸೀತೆಯನ್ನು ಮರಳಿ ಪಡೆಯಬಹುದು ಎಂಬ ಸಲಹೆಯನ್ನೂ ನೀಡುತ್ತಾನೆ. ಆ ಸಂದರ್ಭದಲ್ಲಿ ಶಬರಿಯ ಆಶ್ರಮದಲ್ಲಿ, ಅಂದರೆ ಮತಂಗನ ಆಶ್ರಮದಲ್ಲಿ ವಾಲಿಯ ತಮ್ಮನಾದಂತಹ ಸುಗ್ರೀವನು ನೆಲೆಸಿರುತ್ತಾನೆ. ವಾಲಿಯು ದುಂದುಭಿ ಎಂಬ ರಾಕ್ಷಸನನ್ನು ಕೊಂದು ಮದೋನ್ಮತ್ತನಾಗಿ ದುರಂಕಾರದಿಂದ ಕಳೇಬರವನ್ನು ಆಶ್ರಮಕ್ಕೆ ಎಸೆದಾಗ ಋಷ್ಯಾಶ್ರಮವು ಕಲುಷಿತಗೊಳ್ಳುತ್ತದೆ. ಇದರಿಂದ ಕ್ರುದ್ಧನಾದ ಮತಂಗ ಮುನಿಯು ವಾಲಿಯು ಈ ಆಶ್ರಮವನ್ನು ಪ್ರವೇಶ ಮಾಡಿದರೆ ಸಾವು ಸಂಭವಿಸಲಿ ಎಂದು ಶಾಪವನ್ನು ಹಾಕುತ್ತಾರೆ. ವಾಲಿಯಿಂದ ಭಯಪಟ್ಟಂತಹ, ಕೊಲ್ಲುತ್ತಾನೆ ಎಂದು ಭಯಗ್ರಸ್ತನಾಗಿದ್ದಂತಹ ಸುಗ್ರೀವನು ಈ ಮತಂಗ ಋಷಿಯ ಆಶ್ರಮದಲ್ಲಿ ನೆಲೆಸಿರುತ್ತಾನೆ. ಈ ವಿಚಾರವನ್ನ ಧನು ಎನ್ನುವಂತಹ ಕಬಂಧ ರಾಕ್ಷಸನು ಶ್ರೀರಾಮನಿಗೆ ತಿಳಿಸುತ್ತಾನೆ. ಹಾಗೆಯೇ ಶ್ರೀರಾಮನು ಧನು ಹೇಳಿದಂತಹ ದಾರಿಯೊಳೆ ನಾವು ಬಂದಿಹೆವೆ, ನಾವು ಬಂದಿದ್ದೇವೆಯೇ ಎಂದು ಲಕ್ಷ್ಮಣನನ್ನ ಕೇಳುತ್ತಾನೆ. ಅದರ ಜೊತೆಗೆ ಶ್ರಮಣಿ ಆಶ್ರಮ ಇದುವೇ, ಶ್ರಮಣಿ ಆ ಸನ್ಯಾಸಿನಿಯ, ಅಂದರೆ ಇಲ್ಲಿ ಶಬರಿ ಎನ್ನುವಂತಹ ಮಾತು, ಸನ್ಯಾಸಿನಿಯ ಆಶ್ರಮ ಇದುವೇ, ಆ ಸನ್ಯಾಸಿನಿ ನೆಲೆಸಿರುವಂತಹ ಆಶ್ರಮ ಇದುವೇ ಎಂದು ಕೇಳುತ್ತಾನೆ. ಇನ್ನೂ ಮುಂದುವರೆದು ಶ್ರೀರಾಮ, ಅಗೋ ಲಕ್ಷ್ಮಣ, ಅಲ್ಲಿ ನೋಡು ಲಕ್ಷ್ಮಣ, ಅತ್ತ ಆವುದು ಈ ಮರುಳು, ಅಲ್ಲಿ ನೋಡು, ಯಾವುದು ಈ ಮರುಳು, ಯಾವುದು ಈ ದೆವ್ವ ಅಥವಾ ಹುಚ್ಚುತನದಿಂದ ಕಂಡುಬರುತ್ತಿರುವಂತಹ ವ್ಯಕ್ತಿ ನಮ್ಮೆಡೆಗೆ ಬರುತ್ತಿಹುದು, ನೋಡು ನಮ್ಮ ಬಳಿಗೆ ಬರುತ್ತಾ ಇದೆ, ನಮ್ಮ ಹತ್ತಿರಕ್ಕೆ ಬರ್ತಾ ಇದೆ. ಏನು ಇದರ ಹುರುಳು, ಏನು ಇದರ ಅಪೇಕ್ಷೆ ಅಥವಾ ಬಯಕೆ? ಹುರುಳು, ಬಯಕೆ ನಮ್ಮ ಹತ್ರನೇ ಬರ್ತಾ ಇದೆ. ನೋಡಲ್ಲಿ ಯಾವುದೋ ಒಂದು ಹುಚ್ಚು, ಯಾವುದೋ ಒಂದು ದೆವ್ವ, ವಿಕಾರವಾಗಿರುವಂತಹ ಹುಚ್ಚುತನದಲ್ಲಿ ಕಾಣುತ್ತಿರುವಂತಹ ಯಾವುದೋ ಒಂದು ವ್ಯಕ್ತಿ ಈ ಕಡೆಗೆ ಬರ್ತಾ ಇದ್ದಾರಲ್ಲ, ಏನು ಅದರ ಹುರುಳು, ಅಪೇಕ್ಷೆ ಏನು ಎಂದು ಶ್ರೀರಾಮನು ಲಕ್ಷ್ಮಣನನ್ನ ಕೇಳುತ್ತಾನೆ. ಆಗ ಲಕ್ಷ್ಮಣನು, ಮರೆಗೆ ಬಾ ಅಣ್ಣಯ್ಯ, ಪರಿಕರಿಸುವ ಮುನ್ನ ಇದಿರುಗೊಳೆ ನಾವಿದನು ಏನಹುದೋ ಬನ್ನ. ಮರೆಗೆ ಬಾ ಅಣ್ಣಯ್ಯ, ಅಣ್ಣ
ಬಾಯಿಲಿ ಮರೆಯಲ್ಲಿ ನಿಂತ್ಕೊಂಬ, ಮುಂದಕ್ಕೆ ಹೋಗ್ಬೇಡ. ಪರಿಕರಿಸುವ ಮುನ್ನ ಪರೀಕ್ಷಿಸುವಂತಹ, ಗಮನಿಸುವಂತಹ ಮೊದಲು ನೀನು, ಅದು ನೋಡುವಂತಹ ಮೊದಲು ನೀನು ಮರೆಗೆ ಬಾ. ಅದು ಯಾವುದೋ ಒಂದು ಹುಚ್ಚ ದೆವ್ವವೇ ಇರಬೇಕು. ನೀನು ಅದರ ಹತ್ತಿರಕ್ಕೆ ಹೋಗ್ಬೇಡ, ಬಾ ಇತ್ತ. ಪರಿಕರಿಸುವ ಮುನ್ನ, ಅದು ಪರೀಕ್ಷಿಸುವ, ಗಮನಿಸುವ ಮುಂಚೆ ನೀನು ಈ ಕಡೆ ಬಾ. ಇದಿರುಗೊಳೆ, ನಾವೇನಾದ್ರೂ ಎದುರಿಗೆ ಹೋದ್ರೆ, ಅದರ ಮುಂದೆ ಹೋದ್ರೆ ಏನಾಹುದೋ ಏನಾಗುತ್ತೋ, ಬನ್ನ ತೊಂದರೆ ಗ್ಯಾರಂಟಿ, ತೊಂದರೆ ಆಗುತ್ತೆ, ಬಾ ಈ ಕಡೆ ಅಂತ ಹೇಳಿ ಲಕ್ಷ್ಮಣ ಶ್ರೀರಾಮನನ್ನ ಮರದ ಮರೆಗೆ ಕರೀತಾನೆ. ಇಬ್ಬರು ಮರೆಯೊಳು ಇರುವರು, ಇಬ್ಬರು ಮರೆಯಲ್ಲಿ ಇರ್ತಾರೆ. ಶಬರಿ ತಳಿರು, ಹೂವು, ಹಣ್ಣು ಹಂಪಲುಗಳನ್ನು ತಲೆ ಕಂಕುಳು ಕೈಯಲ್ಲಿ ಕೊಂಡು ಬರುವಳು. ರಾಮ ಲಕ್ಷ್ಮಣರು ಮರದ ಮರೆಯಲ್ಲಿ ನಿಲ್ತಾರೆ. ಶಬರಿಯು ತಳಿರು ಎಲೆಗಳನ್ನ, ಹೂಗಳನ್ನ, ಹಣ್ಣು ಹಂಪಲುಗಳನ್ನ, ಫಲಗಳನ್ನ, ರುಚಿಕರವಾದಂತಹ ಹಣ್ಣುಗಳನ್ನ ತಲೆಯ ಮೇಲೆ, ಕಂಕುಳಲ್ಲಿ, ಕೈಯಲ್ಲಿ ಹೊತ್ಕೊಂಡು ಬರ್ತಾಳೆ. ಆಗ ಶಬರಿಯು, ರಾಮ ಬಾರದೆ ನನಗೇನು ತೋರದೆ, ಅವ ಸವಿದಲ್ಲದೆ ಸವಿಯಾಗದ ಈ ಕಡುಸವಿ ಹಣ್ಗಳ ನೇಗೈವೆಂ, ಮಧುಕರ ಗೀತದ ಮಧು ಊರಿರುವಿ ಮಧು ಪರ್ಕವ ನಾನಾರಿಗೀವೆಂ. ರಾಮ ಬಾರದೆ, ಬಾರಾಮ ಬಾರಾಮ ಬಾರೈ ಬಾಬಾ ಬಗೆ ಇರುಳಿನ ಪೆರೆಯೇ, ಕೋ ಕೋ ಹಣ್ಗಳ ಕೋ, ಹೂಗಳ ಕೋ, ಎಲ್ಲವ ಕೋ, ಎನ್ನೊಳ ಮೊರೆಯೇ, ರಾಮ ಬಾರದೆ ನನಗೇನು ಸೇರದೆ. ರಾಮ ಬಾರದೆ ನನಗೇನು ತೋರದೆ, ಶ್ರೀರಾಮ ಬರದಿದ್ರೆ ನನಗೆ ಏನೂ ತೋಚೋದಿಲ್ಲ, ನನಗೇನೂ ಕೂಡ ಗೊತ್ತಾಗೋದಿಲ್ಲ. ರಾಮ ಬರಬೇಕು. ಅವ ಸವಿದಲ್ಲದೆ ಸವಿಯಾಗದ ಈ ಕಡು ಸವಿ ಹಣ್ಗಳ ನೇಗೈವೆಂ. ಅವ ಸವಿದಲ್ಲದೆ ಶ್ರೀರಾಮನು ತಿನ್ನದಿದ್ರೆ, ಭುಜಿಸದಿದ್ರೆ ಸವಿಯಾಗದ ಈ ಕಡು ಸವಿ ಹಣ್ಗಳನ್, ಅವನು ಸವಿದಲ್ಲದ ಈ ಹಣ್ಣುಗಳನ್ನ ತಿನ್ನದಿದ್ರೆ ಸವಿಯಾಗದು, ರುಚಿ ಬರೋದಿಲ್ಲ. ಎಂತಹ ಹಣ್ಣುಗಳು ಈ ಕಡು ಸವಿ ಹಣ್ಗಳಂ, ಏಗೈವೆಂ, ನಾನೇನ್ ಮಾಡ್ಲಿ? ಸವಿಯಾಗಿರುವಂತಹ ಹಣ್ಣುಗಳು ಕೂಡ ರಾಮ ಸೇವಿಸದೆ ಇದ್ರೆ, ತಿನ್ನದೆ ಇದ್ರೆ ಅದು ಸವಿಯಾಗಿರೋದಿಲ್ಲ. ಈ ಸವಿಯಾಗಿರುವಂತಹ ಹಣ್ಣುಗಳನ್ನ ಏನ್ ಮಾಡ್ಲಿ? ಇದು ರಾಮನಿಗಾಗಿ ಮುಡಿಪಾಗಿರುವಂತಹದ್ದು, ಏನು ಮಾಡ್ಲಿ? ಕಡು ಸವಿ ಹಣ್ಗಳನ್ ಏಗೈವೆ, ಈ ಹಣ್ಣುಗಳನ್ನ ಏನು ಮಾಡ್ಲಿ ಅಂತ ಹೇಳಿ ಶಬರಿಯು ಇಲ್ಲಿ ಹೇಳ್ತಾ ಇದ್ದಾಳೆ. ಇನ್ನೂ ಮುಂದುವರೆದು, ಮಧುಕರ ಗೀತದ ಮಧು ಊರಿರುವಿ ಮಧುಪರ್ಕವ ನಾನಾರಿಗೀವೆಂ. ರಾಮ ಬಾರದೆ, ಮಧುಕರ ಗೀತದ ದುಂಬಿಯ ಝೇಂಕಾರದ ಮಧು ಊರ್ ಇರುವ, ಜೇನುತುಪ್ಪ ತುಂಬಿರುವ ಊರ್, ಅಧಿಕವಾಗಿ ಇರುವ ಮಧು ಊರ್ ಇರುವ, ಮಧು ಜೇನುತುಪ್ಪ, ಊರ್ ಅಧಿಕವಾಗಿರುವ, ಹೆಚ್ಚಾಗಿ ಇರುವಂತಹ ಈ ಮಧುಪರ್ಕವನ್, ಈ ಮಧುಪರ್ಕ ಮೊಸರು, ತುಪ್ಪ, ನೀರು, ಜೇನುತುಪ್ಪ, ಸಕ್ಕರೆ, ಈ 5ರ ಮಿಶ್ರಣವುಳ್ಳಂತಹ ಪಾನೀಯವನ್ನ ಮಧುಪರ್ಕ ಎಂದು ಕರೆಯುತ್ತೇವೆ. ಅಂತಹ ಮಧುಪರ್ಕವನ್ನ ನಾನು ಆರಿಗೆ, ಯಾರಿಗೆ ಈವೆಂ, ಯಾರಿಗೆ ಕೊಡುವೆನು? ರಾಮ ಬಾರದೆ, ರಾಮ ಬರದೆ, ಇದು ರಾಮನಿಗೋಸ್ಕರವಾಗಿ ಮುಡಿಪಾಗಿರುವಂಥದ್ದು. ಬಾರಾಮ ಬಾರಾಮ ಬಾರೈ, ಬೇಗ ಬಾ ನೀ, ಬಾಬಾ ಬೇಗ ಬಾ, ಬಗೆ
ഇരുಳಿನ ಪೆರೆಯೇ ಬಗೆ ಮನದ ഇരുಳಿನ ರಾತ್ರಿಯ ಪೆರೆಯೇ ಚಂದಿರನೇ ಬಗೆ ഇരുಳಿನ ಪೆರೆಯೇ ನನ್ನ ಮನದ ರಾತ್ರಿಯ ಚಂದಿರನೇ ನನ್ನ ರಾತ್ರಿಯ ಮನಸ್ಸೆಂಬ ಆಕಾಶಕ್ಕೆ ಚಂದಿರನಾಗಿರುವವನೇ ಬಾ ನೀನು ಬಾ. ಕೋ ಕೋ ತೆಗೆದುಕೋ ತೆಗೆದುಕೋ ಹಣ್ಗಳ ಕೋ ಹಣ್ಣುಗಳನ್ನು ತೆಗೆದುಕೋ ಹೂಗಳ ಕೋ ಹೂವುಗಳನ್ನು ತೆಗೆದುಕೋ ಎಲ್ಲವಕ್ಕೋ ಎಲ್ಲವನ್ನೂ ತೆಗೆದುಕೋ. ಎನ್ನೊಳಂ ಮೊರೆಯೇ ನನ್ನಲ್ಲಿಯೂ ಪರೀಕ್ಷೆಯೇ ಎನ್ನೊಳಂ ಒರೆಯೇ ಎನ್ನೊಳಂ ನನ್ನಲ್ಲಿಯೂ ಒರೆಯೇ ಪರೀಕ್ಷೆಯೇ ನಿನಗೆ ರಾಮ. ಅಯ್ಯೋ ನನ್ನನ್ನೂ ಕೂಡ ನೀನು ಪರೀಕ್ಷೆ ಮಾಡ್ತೀಯಾ? ಬಾ ರಾಮ. ರಾಮ ಬಾರದೆ ರಾಮ ಬರದೆ ನನಗೇನು ಸೇರದೆ ನನಗೆ ಏನೂ ಕೂಡ ಸೇರೋದಿಲ್ಲ. ಊಟ ತಿಂಡಿ ನಿದ್ರೆ ಯಾವುದೂ ಕೂಡ ಸರಿಯಾಗಿ ಆಗೋದಿಲ್ಲ ಎಂದು ಶಬರಿಯು ರಾಮನನ್ನ ಹಂಬಲಿಸಿ ಹಣ್ಣುಗಳನ್ನು ಹೂವುಗಳನ್ನು ಎಲೆಗಳನ್ನು ತಿಂಡಿ ತಿನಿಸುಗಳನ್ನು ತೋರಿಸುತ್ತಾ ಪರ್ಣಶಾಲೆಯೊಳಕ್ಕೆ ಹೋಗುವಳು. ರಾಮ ಲಕ್ಷ್ಮಣರು ಮರೆಯಿಂದ ಮತ್ತೆ ಕಾಣಿಸಿಕೊಳ್ಳುತ್ತಾರೆ. ಆಗ ಶ್ರೀರಾಮನು ಎನಗಿನಿತು ಹಂಬಲಿಪ ಈ ಜಟಿಲಕ ಬರಿ ಆ ಉದರ ಮುಖನೊರೆದ ಶ್ರಮಣಿಶ ಬರಿ ಉಪಕಾರವಿನಿತಿಲ್ಲ ಈಕೆಗೆನ್ನಿಂದ ಆದೊಡೆಯು ನೆನೆಯುತ್ತಿಹಳೆನಿತರ್ತಿಯಿಂದ ನಾಚುತಿಹೆನೀ ಪೂಜ್ಯೆಯೀ ನಲುಮೆಯಿಂದ. ಎನಗೆ ಇನಿತು ಹಂಬಲಿಪ ಈ ಜಟಿಲಕ ಬರಿ ಎನಗೆ ನನಗಾಗಿ ಇನಿತು ಇಷ್ಟು ಹಂಬಲಿಪ ಹಂಬಲಿಸುತ್ತಿರುವಂತಹ ಜಟಿಲಕ ಬರಿ ಸಿಕ್ಕಾದ ಜಡೆಯುಳ್ಳವಳು ಆ ಉದರ ಮುಖನೊರೆದ ಆ ಉದರ ಮುಖ ಹೊಟ್ಟೆಯಲ್ಲಿ ಮುಖವನ್ನ ಹೊಂದಿರುವಂತಹ ಕಬಂಧನು ಒರೆದ ಹೇಳಿದಂತಹ ಶ್ರಮಣಿ ಸನ್ಯಾಸಿನಿ ಶಬರಿ. ಓ ಇವಳೇ ಆ ಶಬರಿ. ಉಪಕಾರವಿನಿತಿಲ್ಲ ನನ್ನಿಂದ ಅವಳಿಗೆ ಸ್ವಲ್ಪವೂ ಉಪಕಾರವಿಲ್ಲ. ಇನಿತಿಲ್ಲ ಸ್ವಲ್ಪವೂ ಉಪಕಾರವಿಲ್ಲ. ಈಕೆಗೆ ಎನ್ನಿಂದ ಈಕೆಗೆ ನನ್ನಿಂದ ಯಾವುದೇ ರೀತಿಯಾದಂತಹ ಉಪಕಾರವಿಲ್ಲ. ಆದರೂ ಆದರೂ ನೆನೆಯುತ್ತಿಹಳು ನನ್ನನ್ನ ನೆನಪಿಸಿಕೊಳ್ಳುತ್ತಿದ್ದಾಳೆ ನನ್ನನ್ನ ಜ್ಞಾಪಿಸಿಕೊಳ್ಳುತ್ತಿದ್ದಾಳೆ. ಎನಿತು ಎಷ್ಟು ಅರ್ತಿಯಿಂದ ಪ್ರೀತಿಯಿಂದ ನನ್ನಿಂದ ಯಾವುದೇ ಉಪಕಾರ ಅವಳಿಗಿಲ್ಲ. ಆದರೂ ಕೂಡ ನನ್ನನ್ನ ಅಷ್ಟು ಪ್ರೀತಿಯಿಂದ ನೆನಪಿಸಿಕೊಳ್ತಿದ್ದಾಳೆ. ನಾಚುತ್ತಿಹೆನ್ ನನಗೀಗ ನಾಚಿಕೆಯಾಗುತ್ತಿದೆ. ನಾನು ನಾಚುತ್ತಿರುವೆನು. ಈ ಪೂಜ್ಯೆಯ ಈ ಗೌರವಾನ್ವಿತೆಯ ಈ ನಲುಮೆಯಿಂದ ಅವಳ ಅನುರಾಗದಿಂದ ನನ್ನ ಮೇಲೆ ಇಟ್ಟಿರುವಂತಹ ಪ್ರೀತಿಯ ಭಕ್ತಿಯಿಂದ ನಾನು ನಾಚುತ್ತಿರುವೆನು ಎಂದು ಶ್ರೀರಾಮನು ಲಕ್ಷ್ಮಣನಿಗೆ ಹೇಳುತ್ತಾನೆ. ಆಗ ಲಕ್ಷ್ಮಣನು ನಿನ್ನ ನೋಡದೆ ಇಂತು ಮರುಳಾದ ಈ ಸಿದ್ಧೆ ಇನ್ನು ನೋಡಿದ ಬಳಿಕ ಏನಪ್ಪಳೋ ವೃದ್ಧೆ. ಅಣ್ಣ ರಾಮ, ನಿನ್ನನ್ನ ನೋಡದೆಯೇ ಇಂತು ಇಷ್ಟು ಮರುಳಾದ ಈ ಸಿದ್ಧೆ, ಹುಚ್ಚಿಯಾಗಿರುವಂತಹ ಈ ಸಿದ್ಧೆ ಸನ್ಯಾಸಿನಿ ಇನ್ನು ನೋಡಿದ ಬಳಿಕ ಇನ್ನು ನಿನ್ನನ್ನ ನೋಡ್ಬಿಟ್ರೆ ಏನಪ್ಪಳೋ ಏನಾಗುವಳೋ ವೃದ್ಧೆ ಈ ಮುದುಕಿ. ಅಣ್ಣ, ನಿನ್ನನ್ನು ನೋಡದೆಯೇ ಇಷ್ಟು ಹುಚ್ಚಿಯಾಗಿ ನಿನ್ನನ್ನ ನೆನಪಿಸಿಕೊಳ್ತಾ ಇದ್ದಾಳೆ. ಅಕಸ್ಮಾತ್ ನಿನ್ನನ್ನೇ ನೋಡ್ಬಿಟ್ರೆ ಏನಾಗ್ತಾಳೋ ಈ ಮುದುಕಿ ಎಂದು ಲಕ್ಷ್ಮಣ ರಾಮನನ್ನ ಕೇಳ್ತಾನೆ. ಆಗ ಶ್ರೀರಾಮನು ರೂಪಕ್ಕೂ ನಾಮ ಮಿಗಿಲಾತ್ಮ ಸುರಭಿಯದು ಎನ್ನ ಕಾಣುತ್ತಲಿವಳ ಬೆರಗು ತಿಳಿಯುವುದು
ರಾಮನು ರೂಪಕ್ಕೂ ನಾಮ ಮಿಗಿಲಾತ್ಮ ಸುರಭಿಯದು, ರೂಪಕ್ಕೂ ನಾಮ ಹೆಸರು ಮಿಗಿಲು ಹೆಚ್ಚಾದುದು. ರೂಪಕ್ಕಿಂತ ಹೆಸರೇ ಹೆಚ್ಚಾಗಿದೆ. ಆತ್ಮ ಸುರಭಿ, ಆತ್ಮದ ಸುರಭಿ ಸುಗಂಧ ಸುವಾಸನೆ ಅದು ನನ್ನನ್ನು ಕಾಣುತ್ತಲೇ ಇವಳ ಬೆರಗು, ಇವಳ ಆಶ್ಚರ್ಯ, ಶಬರಿಯ ವಿಸ್ಮಯ ತಿಳಿಯುವುದು, ಸಮಾಧಾನ ಹೊಂದುವುದು. ಅವಳಿಗೆ ನನ್ನ ಹೆಸರೇ ಹೆಚ್ಚಾಗಿದೆ. ಅವಳ ಸಮಾಧಾನವಾಗಬೇಕು ಅಂತ ಹೇಳಿದ್ರೆ ನಾನು ನನ್ನ ರೂಪವನ್ನು ತೋರಿಸಿದಾಗಲೇ ಅವಳ ಹುಚ್ಚುತನ ಸಮಾಧಾನವಾಗುವುದು ಎಂದು ಶ್ರೀರಾಮನು ಲಕ್ಷ್ಮಣನಿಗೆ ಹೇಳುತ್ತಾನೆ. ಆಗ ಲಕ್ಷ್ಮಣನು, ನಿತ್ಯ ನೋಡುತ್ತಲಿಹೆನು ಬೆರಗು ತಣಿಯದಿದೆ, ಪರಿಕಿಸುವ ಬಾ ಇದನು ಶ್ರಮಣೀಯಾಶ್ರಮದೆ. ನಿತ್ಯ ನೋಡುತ್ತಲಿಹೆನು ಅಣ್ಣ, ಪ್ರತಿದಿನ ನೋಡುತ್ತಲಿಹೆನು, ನೋಡುತ್ತಲೇ ಇರುವೆನು ಬೆರಗು, ನಿನ್ನಯ ಬೆರಗನ್ನ, ನಿನ್ನಯ ಆಶ್ಚರ್ಯವನ್ನ, ವಿಸ್ಮಯವನ್ನ, ನಿನ್ನ ರೂಪವನ್ನ. ತಣಿಯದಿದೆ, ಸಮಾಧಾನಗೊಂಡಿಲ್ಲ, ನನಗೆ ಇನ್ನೂ ಸಮಾಧಾನಗೊಂಡಿಲ್ಲ. ಪರಿಕಿಸುವ ಬಾ, ಪರೀಕ್ಷಿಸುವ ಬಾ ಇದನ್ನು ನಾವು ಈಗ ಪರೀಕ್ಷಿಸೋಣ. ಶ್ರಮಣೀಯ ಆಶ್ರಮದೇ, ಸನ್ಯಾಸಿನಿಯ ಆಶ್ರಮದಲ್ಲಿಯೇ. ಅವಳು ನೋಡದೆಯೇ ನಿನ್ನನ್ನ ಅಷ್ಟೊಂದು ಗಾಢವಾಗಿ ಭಕ್ತಿಯಿಂದ ನಿನಗಾಗಿ ಕಾಯ್ತಿದ್ದಾಳಲ್ಲ. ಬಾ, ನಿನ್ನನ್ನ ನಾನು ಪ್ರತಿದಿನ ನೋಡ್ತಾ ಇದ್ದೀನಿ, ನನಗೇ ಇನ್ನೂ ಸಮಾಧಾನಗೊಂಡಿಲ್ಲ. ಅವಳಲ್ಲೂ ಕೂಡ ನಾವು ಪರೀಕ್ಷಿಸೋಣ. ಬಾ, ಎಲ್ಲಿ ಪರೀಕ್ಷಿಸೋಣ? ಈ ಶಬರಿಯ ಆಶ್ರಮದಲ್ಲಿಯೇ ಅವಳ ಬೆರಗನ್ನ, ನಿನ್ನನ್ನು ನೋಡಿದ ಕ್ಷಣ ಅವಳಲ್ಲಾಗುವಂತಹ ಆಶ್ಚರ್ಯ, ವಿಸ್ಮಯವನ್ನ ನಾವು ಇಂದು ನೋಡೋಣ ಬಾ ಎಂದು ಲಕ್ಷ್ಮಣ ರಾಮನಿಗೆ ಹೇಳುತ್ತಾನೆ. ಆಗ ಶ್ರೀರಾಮ, ನಡೆ ಮುಂದೆ ಲಕ್ಷ್ಮಣ, ಲಕ್ಷ್ಮಣ ನೀನು ಮುಂದೆ ನಡೆ ಎಂದು ಹೇಳುತ್ತಾನೆ. ಆಗ ಲಕ್ಷ್ಮಣನು, ಇಂದು ನೀನೇ ಮುಂದೆ, ನಾನಿರುವೆ ಹಿಂದೆ, ಮೊದಲ ದಿಟ್ಟಿಗೆ ನೀನು, ಬಳಿಕ ನಾನು. ಲಕ್ಷ್ಮಣ, ಇಂದು ನೀನೇ ಮುಂದೆ ಅಣ್ಣ, ಇವತ್ತಿನ ದಿನ ನೀನು ಮುಂದೆ ಇರಬೇಕು. ನಾನಿರುವೆ ಹಿಂದೆ, ನಾನು ನಿನ್ನ ಹಿಂದೆ ಇರ್ತೀನಿ. ಮೊದಲ ದಿಟ್ಟಿಗೆ ನೀನು. ಅವಳು ನೋಡುವಂತಹ ಮೊದಲನೆಯ ದೃಷ್ಟಿಯ ನೋಟವೇ ನೀನಾಗಿರಬೇಕು. ನಿನ್ನನ್ನೇ ಮೊದಲು ಶಬರಿ ನೋಡಬೇಕು, ಬಳಿಕ ನಾನು, ನಂತರದಲ್ಲಿ ನಾನು. ಹೊರಡುವರು, ಇಬ್ಬರು ಹೋಗ್ತಾರೆ. ಒಳತೆರೆ ಎದ್ದು ವಿಶಾಲವಾದ ಶಬರಿಯಾಶ್ರಮವನ್ನು ತೋರುವುದು. ಅಲ್ಲಿ ದೂರದಲ್ಲಿ ಹಿಂಬದಿಗೆ ವೇದಿ ಇದೆ. ಅದರ ಸುತ್ತ ಆಶ್ರಮದ ಸಿದ್ಧರು ಅಲಂಕರಿಸಿ ಹೋದ ಹೂವು ಇನ್ನೂ ಬಾಡದಂತಿವೆ. ವೇದಿಯಲ್ಲಿ ಅಗ್ನಿ ಹೊಗೆಯಾಡುತ್ತಿದೆ. ಶಬರಿ ನಿನ್ನೆ ರಾಮನಿಗೆಂದು ಆರಿಸಿ ತಂದ, ಈಗ ಬಾಡಿ ಹೋಗಿರುವ ಹೂ, ಹಣ್ಣು, ತಳಿರುಗಳನ್ನು ವಿಂಗಡಿಸುತ್ತಾ ಅವುಗಳ ಜಾಗದಲ್ಲಿ ಹೊಸದನ್ನು ಇಡುತ್ತಾ ಇದ್ದಾಳೆ. ಅವುಗಳನ್ನು ಉದ್ದೇಶಿಸಿ ಈ ತೆರ ಹಾಡುತ್ತಾಳೆ.